ವೀಕ್ಷಕರೇ ನಮಸ್ಕಾರ. ಇದು ಹಾಯ್ ಬೆಂಗಳೂರು. ನಾನು ಸಾಹಿಲ್. BWSSB ಇಂಜಿನಿಯರ್ ಇನ್ ಚೀಫ್ ಪೋಸ್ಟ್ಗೆ ಪೈಪೋಟಿ ನಡೀತಾ ಇದೆ. BWSSB ಇಂಜಿನಿಯರ್ ಇನ್ ಚೀಫ್ ಪೋಸ್ಟ್ಗೆ ಪೈಪೋಟಿ. ಇದೇ ತಿಂಗಳು 31ಕ್ಕೆ ನಿವೃತ್ತರಾಗಲಿರುವಂತಹ ಚೀಫ್ ಇಂಜಿನಿಯರ್ ಸುರೇಶ್ ಈಗ ಇರುವ 4 ಪೈಕಿ ಯಾರಿಗೆ ಸಿಗುತ್ತೆ ಗದ್ದುಗೆ? ಜಲಮಂಡಳಿ ಇಂಜಿನಿಯರ್ ಇನ್ ಚೀಫ್ ಹುದ್ದೆ ಮೇಲೆ 4 ಕಣ್ಣು ಬಿದ್ದಿದೆ. ಒಂದೆರಡಲ್ಲ, ಎರಡ್ತಾರೆ ಬೆಂಗಳೂರು ಜಲಮಂಡಳಿಯ ಪ್ರಧಾನ ಮುಖ್ಯ ಅಭಿಯಂತರರು. 4 ಅಧಿಕಾರಿಗಳ ಪೈಕಿ ಯಾರಿಗೆ ಮಣೆ ಹಾಕ್ತಾರೆ ಜಲಮಂಡಳಿ ಅಧ್ಯಕ್ಷ ಸ್ಥಾನ? ಸಿಇ ದಲಾಯತ್ ವೆಂಕಟೇಶ್, ರಾಜೀವ್, ದೇವರಾಜ್ ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ? ಅರ್ಹರ ಬಿಟ್ಟು ಅನರ್ಹರಿಗೆ ಮಣೆ ಹಾಕಲು ನಡೀತಾ ಇದೆಯಾ ಕಸರತ್ತು? ಇಂಜಿನಿಯರ್ ಇನ್ ಚೀಫ್ ಆಗೋದಕ್ಕೆ ದೇವರಾಜ್, ವೆಂಕಟೇಶ್, ರಾಜೀವ್ ಅರ್ಹರ. ಆದರೆ ದಲಾಯತ್ ಚೀಫ್ ಇಂಜಿನಿಯರ್ ಆಗಿ ಇನ್ನೂ 6 ತಿಂಗಳು ಆಗಿಲ್ಲ. ಆದ್ರೂ ದಲಾಯತ್ಗೆ ಇಂಜಿನಿಯರ್ ಇನ್ ಚೀಫ್ ಪಟ್ಟ ಅಥವಾ ಪಟ್ಟು ನೀಡಲು ತಯಾರಿ. ಜಲಮಂಡಳಿ ಇಂಜಿನಿಯರ್ ಇನ್ ಚೀಫ್ ಪೋಸ್ಟ್ ಸೇಲ್ ಆಗ್ತಾ ಇದೆಯಾ? ಹಾಗಾದ್ರೆ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ಪೋಸ್ಟಿಂಗ್ ಸಿಗುತ್ತಾ? ನಿಯಮಗಳನ್ನ ಗಾಳಿಗೆ ತೂರಿ ಅನರ್ಹ ಅಧಿಕಾರಿಗಳಿಗೆ ಪಟ್ಟ ಕಟ್ಟಲಾಗುತ್ತಾ? ಜಲಮಂಡಳಿಯಲ್ಲಿ ಗುಸುಗುಸು, ಅಸಮಾಧಾನ, ಮಹಾಸ್ಫೋಟ. BWSSB ಇಂಜಿನಿಯರ್ ಇನ್ ಚೀಫ್ ಪೋಸ್ಟ್ಗೆ ಪೈಪೋಟಿ ನಡೀತಾ ಇದೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು ಅನ್ನೋದು ಒಂದು ಮಾನದಂಡದ ಆಧಾರದಲ್ಲಿ ನಿರ್ಧಾರ ಆಗುತ್ತೆ. ಇಂಥವರಿಗೆ ಕೊಡಬೇಕು, ಇಂಥವರು ಈ ಒಂದು ಸ್ಥಾನಮಾನದಲ್ಲಿ ಇಷ್ಟು ವರ್ಷ ಅನುಭವ ಆಗಿರಬೇಕು ಅನ್ನೋ ಮಾನದಂಡಗಳಿದಾವೆ. ಕಡ್ಲೆಕಾಯಿ ವ್ಯಾಪಾರ ಅಲ್ಲ BWSSBಗೆ ಏನು ಆ ಹುದ್ದೆಗೆ ಕಣ್ಣು ಹಾಕಿ ಕೂತ್ಕೊಳ್ಳೋದು ಅಥವಾ ಆ ಹುದ್ದೆಗೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದಕ್ಕೆ ಮಾನದಂಡಗಳಿರ್ತಾವೆ. 4 ಅಧಿಕಾರಿಗಳ ಪೈಕಿ ಯಾರಿಗೆ ಮಣೆ ಹಾಕ್ತಾರೆ ಜಲಮಂಡಳಿಯ ಅಧ್ಯಕ್ಷರು? ಸಿಇ ದಲಾಯತ್ ವೆಂಕಟೇಶ್, ರಾಜೀವ್, ದೇವರಾಜ್ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ? ಅರ್ಹರನ್ನ ಬಿಟ್ಟು ಅನರ್ಹರಿಗೆ ಮಣೆ ಹಾಕಲು ನಡೀತಾ ಇದೆಯಾ ಕಸರತ್ತು? ಇಂಜಿನಿಯರ್ ಇನ್ ಚೀಫ್ ಆಗಲು ದೇವರಾಜ್, ವೆಂಕಟೇಶ್, ರಾಜೀವ್ ಅರ್ಹರು. ಆದರೆ ದಲಾಯತ್ ಚೀಫ್ ಇಂಜಿನಿಯರ್ ಆಗಿ ಬರೀ 6 ತಿಂಗಳಾಗಿರೋದು, ಅಟ್ಲೀಸ್ಟ್ ಒಂದು 3 ವರ್ಷನೂ ಆಗಿಲ್ಲ. ಆದ್ರೂ ದಲಾಯತ್ಗೆ ಇಂಜಿನಿಯರ್ ಇನ್ ಚೀಫ್ ಪಟ್ಟ ನೀಡೋದಕ್ಕೆ ತಯಾರಿ ಮಾಡಲಾಗ್ತಾ ಇದೆಯಾ ಎನ್ನುವಂತಹ ಒಂದು ಸಂಶಯದ, ಸಂದೇಹದ ಮಾತುಗಳು ಹರಿದಾಡ್ತಾ ಇದೆ. ಜಲಮಂಡಳಿ ಇಂಜಿನಿಯರ್ ಇನ್ ಚೀಫ್ ಪೋಸ್ಟ್ ಸೇಲ್ ಆಗ್ತಾ ಇದೆಯಾ? ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ಆ ಸ್ಥಾನವನ್ನ ಮಾರಲಾಗ್ತಾ ಇದೆಯಾ ಎನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಸೊ ಇದು KI ಜಲಮಂಡಳಿ ಅಲ್ಲಿ ನಡೀತಾ ಇರತಕ್ಕಂಥ BWSSBಗೆ ಸಂಬಂಧಪಟ್ಟಂತ ಒಂದಷ್ಟು ಲೇಟೆಸ್ಟ್ ಮಾಹಿತಿಯನ್ನ ಇವರೆಗೂ ನೀವು ಗಮನಿಸ್ತಾ ಹೋದ್ರಿ. BWSSBದು ಕಥೆ ಮುಗಿಯಿತು. ಈಗ KIADBಯಲ್ಲೂ ಕೂಡ ಮರಮಲ್ಕಿ ಭೂ ಪರಿಹಾರದಲ್ಲಿ ಅಕ್ರಮ ಪ್ರಕರಣ, ಅದರ ವಾಸನೆ ಬಡಿತಾ ಇದೆ. KIADB ಮರಮಲ್ಕಿ ಭೂ ಪರಿಹಾರದಲ್ಲಿ ಅಕ್ರಮ ಪ್ರಕರಣ, ಕೋಟಿ ಕೋಟಿ ಅಕ್ರಮ ಎಸಗಿದ ಅಧಿಕಾರಿಗಳಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. 3 KS ಅಧಿಕಾರಿಗಳ ಮೇಲೆ ಶೀಘ್ರವೇ FIR ದಾಖಲಾಗುತ್ತಾ? KS ಅಧಿಕಾರಿ ಅಪೂರ್ವ ಬಿದರಿ, CL ಶಿವಕುಮಾರ್, GH ನಾಗ ಹನುಮಯ್ಯ ಮೇಲೆ ಶೀಘ್ರದಲ್ಲೇ FIR. ಅಕ್ರಮವಾಗಿ ಮರಮಲ್ಕಿ ಪರಿಹಾರ ನೀಡಿ ಸರ್ಕಾರಕ್ಕೆ 150 ಕೋಟಿ ನಷ್ಟ ಆಗಿತ್ತು. ಹೀಗಾಗಿ SLOO, SLAO ಭೂ ದಾಖಲೆಗಳ ಸಹಾಯಕರು, ಸರ್ವೆ ಪರಿವೀಕ್ಷಕ, ಭೂ ಮಾಪಕರ ವಿರುದ್ಧ FIRಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಮಾಲೂರಿನ ಭಾವನಹಳ್ಳಿಯ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಕ್ರಮ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ 722 ಎಕರೆ ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಎಕರೆ ಖಾಲಿ ಜಮೀನಿಗೆ 1.15 ಕೋಟಿ ಭೂ ಪರಿಹಾರ, ಜಮೀನಿನ ಪ್ರತಿ ಗಿಡ ಮರಕ್ಕೆ ಪ್ರತ್ಯೇಕ ಪರಿಹಾರ ದರ ನಿಗದಿ ಮಾಡಿ ಪ್ರತಿ ಮಾವಿನ ಮರಕ್ಕೆ 24,555 ರೂಪಾಯಿ, ಹುಣಸೆ ಮರಕ್ಕೆ 26,500 ರು ಪರಿಹಾರ ನಿಗದಿ. ಆದರೆ ಗಿಡ ಮರಗಳ ಪರಿಹಾರ ವಿತರಣೆಯಲ್ಲಿ ಭಾರಿ ಅಕ್ರಮ. ಸೊ GH ನಾಗಯ್ಯ ಇನ್ನು ಅಕ್ರಮವಾಗಿ ಮರಮಲ್ಕಿ ಪರಿಹಾರ ನೀಡಿ ಸರ್ಕಾರಕ್ಕೆ 150 ಕೋಟಿ ರು ನಷ್ಟ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿ SLAO ಭೂ ದಾಖಲೆ ಅದರ ಅಧಿಕಾರಿಗಳಿಗೆ ಕಾನೂನು ಸಂಕಷ್ಟ ಎದುರಾಗಬಹುದಾ? ಮರಗಳಿಲ್ಲದ ಖಾಲಿ ಜಮೀನಿನ ಮಾಲೀಕರಿಗೂ ಕೂಡ ಮರಮಲ್ಕಿ ಪರಿಹಾರವನ್ನು ಕೊಡಲಾಗಿದೆ. ಹೀಗೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರೋ ಆರೋಪದಲ್ಲಿ ಇಷ್ಟು ಜನರ ಮೇಲೆ FIR ದಾಖಲಾಗುವ ಸಾಧ್ಯತೆಗಳಿದೆ. ಈಗಾಗಲೇ
ಅಧಿಕಾರಿ ವಲಯಗಳಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ನೀರಿನ ಅಭಾವವನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಟ್ಯಾಂಕರ್ ಮಾಫಿಯಾ ನಡೀತಾ ಇತ್ತು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾಗೆ ಬಿತ್ತು ಬ್ರೇಕ್. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಿದ ಸಂಚಾರಿ ಕಾವೇರಿ. ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಆಗ್ತಾ ಇತ್ತು ಟ್ಯಾಂಕರ್ ಮಾಫಿಯಾ. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಿದ ಸಂಚಾರಿ ಕಾವೇರಿ. 2 ತಿಂಗಳಿಂದ ಬೆಂಗಳೂರಿನಲ್ಲಿ ಖಾಸಗಿ ಟ್ಯಾಂಕರ್ ಕೇಳೋರಿಲ್ಲ ಹೇಳೋರಿಲ್ಲ. ಖಾಸಗಿ ಟ್ಯಾಂಕರ್ ನೀರಿಗೆ ರಾಜಧಾನಿಯಲ್ಲಿ ಡಿಮ್ಯಾಂಡ್ ಇಲ್ಲ. ಬೆಂಗಳೂರು ಜಲಮಂಡಳಿ ಸಂಚಾರಿ ಕಾವೇರಿಗಷ್ಟೇ ಡಿಮ್ಯಾಂಡ್. ನಿತ್ಯ 120ರಿಂದ 150 ಸಂಚಾರಿ ಕಾವೇರಿ ಟ್ಯಾಂಕಿಗೆ ಬೇಡಿಕೆ. ಮೇ ತಿಂಗಳಿಂದ ಸಂಚಾರಿ ಕಾವೇರಿಗೆ ಚಾಲನೆ ನೀಡಿದ್ದಂತಹ ರಾಜ್ಯ ಸರ್ಕಾರ ಸಂಚಾರಿ ಕಾವೇರಿ ಟ್ಯಾಂಕರ್ಗೆ 700 ರು ಬೆಲೆ ನಿಗದಿಯನ್ನು ಪಡಿಸಲಾಗಿತ್ತು. ದಿನೇ ದಿನೇ ಸಂಚಾರಿ ಟ್ಯಾಂಕರ್ಗೆ ಹೆಚ್ಚಾಗ್ತಾ ಇದ್ದ ಭಾರಿ ಬೇಡಿಕೆ. ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಫಿಯಾಗೆ ಬಿತ್ತು ಬ್ರೇಕ್. ಎರಡು ತಿಂಗಳಿಂದ ಬೆಂಗಳೂರಿನಲ್ಲಿ ಖಾಸಗಿ ಟ್ಯಾಂಕರ್ ಕೇಳೋರಿಲ್ಲ ಹೇಳೋರಿಲ್ಲ. ಖಾಸಗಿ ಟ್ಯಾಂಕರ್ ನೀರಿಗೆ ರಾಜಧಾನಿಯಲ್ಲಿ ಡಿಮ್ಯಾಂಡ್ ಇಲ್ಲ. ಬೆಂಗಳೂರು ಜಲಮಂಡಳಿ ಸಂಚಾರಿ ಕಾವೇರಿಗಷ್ಟೇ ಡಿಮ್ಯಾಂಡ್. ಇನ್ನು ನಿತ್ಯ 120ರಿಂದ 150 ಸಂಚಾರಿ ಕಾವೇರಿ ಟ್ಯಾಂಕಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮೇ ತಿಂಗಳಿಂದ ಸಂಚಾರಿ ಕಾವೇರಿಗೆ ಚಾಲನೆ ನೀಡಿದಂತಹ ಸರ್ಕಾರ ಸಂಚಾರಿ ಕಾವೇರಿ ಟ್ಯಾಂಕರ್ಗೆ 700 ರು ಬೆಲೆ ನಿಗದಿಯನ್ನು ಮಾಡಲಾಗಿತ್ತು. ದಿನೇ ದಿನೇ ಸಂಚಾರಿ ಟ್ಯಾಂಕರ್ಗೆ ಹೆಚ್ಚಾಗ್ತಾ ಇದೆ ಭಾರಿನೇ ಬೇಡಿಕೆ. ಅಂದರೆ ಈ ಖಾಸಗಿ ಟ್ಯಾಂಕರ್ಗಳಿಂದ ನೀರು ಏನಾದರೂ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಲೆಕ್ಕದಷ್ಟು ಮಾತ್ರ ಕಾವೇರಿ ನೀರನ್ನು ಹರಿಸಲಾಗುತ್ತೆ. ನಲ್ಲಿಗಳ ಮುಖಾಂತರವಾಗಿ ಕಾವೇರಿಗೆ ಪ್ರತ್ಯೇಕವಾದಂಥ ಚಾರ್ಜ್ಗಳು ಕೂಡ ನಿಗದಿಯಾಗಿರುತ್ತೆ. ಸೊ ನೀರಿನ ಅಭಾವವನ್ನು ಮುಂದಿಟ್ಟುಕೊಂಡು ಈ ಖಾಸಗಿ ಟ್ಯಾಂಕರ್ಗಳು, ನೀರಿನ ಟ್ಯಾಂಕರ್ಗಳೇನಿದಾವೋ ಇವರೊಂದು ಮಾಫಿಯಾ ಮಾಡ್ಕೊಂಡಿದ್ರು. ನೀರು ತಂದು ಕೊಡ್ತಾರೆ, ಅದಕ್ಕೆ 2,000, 4,000, 6,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಅದು ಈಗ ಏನು ಮಾಡಿದೆ ಅಂತ ಹೇಳಿದ್ರೆ, ಕಾವೇರಿ ನೀರಿಗೆ ಬೇಡಿಕೆ ಹೆಚ್ಚಾಗೋ ಮಟ್ಟಕ್ಕೆ ಬಂದು ಕಾವೇರಿ ಪ್ರಾಧಿಕಾರ ಬಂದು ತಲುಪಿದೆ. ಕಾವೇರಿ ನೀರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕಾವೇರಿ ನೀರು ಬರೀ 700 ರೂಪಾಯಿಗೆ ಸಿಗುತ್ತೆ, ಇಲ್ಲಾಂದ್ರೆ 2,000 ರೂಪಾಯಿ ಖರ್ಚು ಮಾಡಬೇಕು. ಹಾಗಾಗಿ ಟ್ಯಾಂಕರ್ ಮಾಫಿಯಾಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮಾಡಿರತಕ್ಕಂಥ ನಿರ್ಧಾರ ನಿಜಕ್ಕೂ ಕೂಡ ಶ್ಲಾಘನೆ ಮತ್ತು ಪ್ರಶಂಸೆಗೆ ಅರ್ಹವಾಗಿದೆ. ಸೊ ಟ್ಯಾಂಕರ್ ಮಾಫಿಯಾಗೆ BWSSB ಒಂದು ಬ್ರೇಕ್ ಹಾಕೋದಕ್ಕೆ ಈ ತರಹದೊಂದು ನಿರ್ಧಾರವನ್ನು ಮಾಡಲಾಗಿದೆ ಜಲಮಂಡಳಿ. ಸೊ ಟ್ಯಾಂಕರ್ ಮಾಫಿಯಾ ಎಗ್ಗಿಲ್ಲದೆ ಅವ್ಯಾಹತವಾಗಿ ನಡೀತಾ ಇತ್ತು ಬೆಂಗಳೂರಿನಲ್ಲಿ. ಕಾರಣ ಬೆಂಗಳೂರಿನಲ್ಲಿ ನೀರಿನ ಅಭಾವವನ್ನು ಇವರು ದುರುಪಯೋಗಪಡಿಸಿಕೊಳ್ತಾರೆ. ಜನರಿಗೆ ನೀರು ಬೇಕು, ಅನಿವಾರ್ಯ. ತೊಳೆಯೋದಕ್ಕೂ ಬೇಕು, ಕುಡಿಯೋದಕ್ಕೂ ಬೇಕು, ಸ್ನಾನ ಮಾಡೋದಕ್ಕೂ ಬೇಕು. ಸೊ ಅದು ಅನಿವಾರ್ಯ ಆದಾಗ ನೀರಿನ ಕೊರತೆಯನ್ನು ಜನ ಸಹಿಸಿಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಖಾಸಗಿ ಟ್ಯಾಂಕರ್ ಮೊರೆ ಹೋಗ್ತಾರೆ. ಸೊ ಕಂಡು ಬೆಲೆ ಹೇಳ್ತಾರೆ ಅವರು. 4,000 ಹೇಳಿದ್ರೆ 4,000 ನಾವು ಕೊಡಲೇಬೇಕಾಗಿ ಬರುತ್ತೆ. ಸೊ ಈಗ ಹಂಗಲ್ಲ, ಈಗ ಕಾವೇರಿ ನೀರೇ ಪೂರೈಕೆ ಮಾಡಲಾಗ್ತಾ ಇದೆ ಬರೀ 700 ರೂಪಾಯಿ. ಸೊ ಇದರಲ್ಲಿ ಜನರಿಗೂ ಕೂಡ ಅನುಕೂಲ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಏನು ಟ್ಯಾಂಕರ್ ಆಯಿತು, ಈಗ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗುತ್ತೆ. ಆಗಸ್ಟ್ 1ರಿಂದ ಆಟೋ ಪ್ರಯಾಣ ಬಲು ದುಬಾರಿ ಆಗುತ್ತೆ. ಆಟೋ ಪ್ರಯಾಣ ದರ ಏರಿಸಿ ಶಾಕ್ ಕೊಟ್ಟ DC ಜಗದೀಶ್. ಕನಿಷ್ಠ ಪ್ರಯಾಣ ದರ 36 ರುಗೆ ಏರಿಸಿ DC ಆದೇಶ. ಈಗಾಗಲೇ ಆಟೋ ವರ್ಸಸ್ ಬೈಕ್ ಟ್ಯಾಕ್ಸಿ ದೊಡ್ಡ ಕಲಹಗಳನ್ನೇ ನಾವು ನೋಡಿದ್ದೀವಿ. ಸೊ ಈಗ ಬೆಂಗಳೂರಿನ ಜಿಲ್ಲಾಧಿಕಾರಿ ಅರ್ಥಾತ್ DC ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆಟೋ ಪ್ರಯಾಣ ದರ 35 ರೂಪಾಯಿನೋ ಇತ್ತು ಈ ಹಿಂದೆ. ಈಗ ಕನಿಷ್ಠ ಪ್ರಯಾಣ ದರ ಮಿನಿಮಮ್ 36 ರೂಪಾಯಿಗೆ ಏರಿಸಿ DC ಆದೇಶ ಮಾಡಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದ್ದ ದರ 18 ರೂಪಾಯಿಗೆ ಏರಿಕೆ. ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆಯವರೆಗೆ 1.5 ಪಟ್ಟು ದರ ಹೆಚ್ಚಾಗುತ್ತೆ. ಮೊದಲ 5 ನಿಮಿಷ ಕಾಯುವಿಕೆಯ ದರ ಉಚಿತ, ವೇಟಿಂಗ್ ಚಾರ್ಜ್. 15 ನಿಮಿಷ ಕಾಯುವಿಕೆಯ ದರ 10 ನಿಗದಿ ಮಾಡಿದ ಸಾರಿಗೆ ಪ್ರಾಧಿಕಾರ. 20 kgವರೆಗೆ ಲಗೇಜ್ ಉಚಿತ, 20 kgಗಿಂತ ಹೆಚ್ಚು ಇದ್ರೆ 10 ರೂಪಾಯಿ. ಇದು ಬರೀ ನಾವು ಬ್ರೇಕಿಂಗ್ ಬರಹಗಳಿಗೆ ಮಾತ್ರ ಸೀಮಿತ ಈ ಆಟೋಗಳು. ಇದು ಈ ರೂಲ್ಸ್ ಅನ್ನೇ ಫಾಲೋ ಮಾಡಲ್ಲ. ಮೊದಲ 15 ನಿಮಿಷ ಅಥವಾ 5 ನಿಮಿಷ ಫ್ರೀ ಅಂತ ಹೇಳ್ತಾರೆ. ಆದ್ರೆ ಅಂಗಡಿಗೆ ಹೋಗಿ ಬಾಳೆಹಣ್ಣು ತರ್ತೀನಿ ಅಂತ ಹೇಳಿ ಹೋಗಿ ಬಂದವನ ಜೊತೆ ವೇಟಿಂಗ್ ಚಾರ್ಜು ಅಂತ ಹೇಳಿ 50 ರೂಪಾಯಿ ತಗೊಳ್ಳೋ ಪ್ರಮೇಯಗಳು ಕೂಡ ರಾಜ್ಯದಲ್ಲಿ ನಡೆದಿದ್ದಾವೆ. ಹೇಳೋದಕ್ಕೂ ಚಂದ, ನೀವು ಕೇಳಿಸ್ಕೊಳ್ಳೋದಕ್ಕೂ ಚಂದ. 36 ರೂಪಾಯಿ ಕಿಲೋಮೀಟರ್ಗೆ 18 ರೂಪಾಯಿ ತರ.
ರಾತ್ರಿ ಲೇಟ್ ಆದ ನಂತರ 1.5 ಪಟ್ಟು ಅಂದರೆ 1.5 ಮಾತ್ರ ತಗೋಬೇಕು ಅಂತ ಹೇಳಿ 150 ರೂಪಾಯಿ ತೆಗೆದುಕೊಳ್ಳುವ ಜಾಗದಲ್ಲಿ 300-400 ರೂಪಾಯಿ ತೆಗೆದುಕೊಳ್ಳುವಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಸುತ್ತೋಲೆ ಹೊರಡಿಸುವಂತಹ ಸರ್ಕಾರ ಈ ಬಗ್ಗೆ ಇದನ್ನು ಗಮನಿಸೋದಕ್ಕೂ ಒಂದು ತಂಡವನ್ನು ರಚನೆ ಮಾಡಬೇಕು, ಒಂದು ಸಮಿತಿನ. ಆಟೋ ಚಾಲಕರ ದೌರ್ಜನ್ಯ, ಆಟೋ ಚಾಲಕರ ಕಿರುಕುಳ ಅಂದರೆ ಎಲ್ಲರೂ ಅಲ್ಲ, ಒಂದಷ್ಟು ಪ್ರಕರಣಗಳು ಜಾಸ್ತಿ ಆಗಿದೆ. ಸೊ ಹಾಗಾಗಿನೇ ಆನ್ಲೈನ್ ಟ್ಯಾಕ್ಸಿಗೆ ಮೊರೆ ಹೋಗಿದ್ದು ಜನ. ಸೊ ಆಟೋ ಚಾಲಕರಿಂದ ನಡೆಯಬಹುದಾದ ಕೆಲ ಕಿರುಕುಳಕ್ಕೂ ಕೂಡ ಒಂದು ಸಮಿತಿ ರಚನೆ ಮಾಡಿ ಪ್ಯಾಸೆಂಜರ್ಗೆ ಒಂದು ಸೆಕ್ಯೂರಿಟಿ ಕೊಡಬೇಕು ಎನ್ನುವಂಥ ಆಗ್ರಹಗಳು ಕೂಡ ಈಗಾಗಲೇ ರಾಜ್ಯದ ಜನ ರಾಜ್ಯ ಸರ್ಕಾರದ ಮುಂದೆ ಕೇಳಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿದ್ರೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಅಕ್ರಮ ಕಟ್ಟಡ ಕಟ್ಟಿದ್ರೆ ಬೆಂಗಳೂರಿನಲ್ಲಿ ಇಲ್ಲ ಉಳಿಗಾಲ. ರಾಜಧಾನಿ ಬೆಂಗಳೂರಿನಲ್ಲಿ ನಕ್ಷೆ ಉಲ್ಲಂಘನೆ ಮಾಡಿ ಸಾವಿರಾರು ಕಟ್ಟಡವನ್ನು ಕಟ್ಟಲಾಗಿದೆ. ಬೆಂಗಳೂರಿನಲ್ಲಿ ಅನೇಕ ಅಕ್ರಮ ಕಟ್ಟಡಗಳನ್ನು ಕಟ್ಟಲಾಗಿದೆ. ಅಕ್ರಮ ಕಟ್ಟಡ ಕಟ್ಟಿದ್ರೆ ಬೆಂಗಳೂರಿನಲ್ಲಿ ಇಲ್ಲ ಉಳಿಗಾಲ. ರಾಜಧಾನಿ ಬೆಂಗಳೂರಿನಲ್ಲಿ ನಕ್ಷೆ ಉಲ್ಲಂಘನೆ ಮಾಡಿ ಸಾವಿರಾರು ಕಟ್ಟಡ ನಿರ್ಮಾಣ. ಅನಧಿಕೃತ ಕಟ್ಟಡಗಳ ವಿರುದ್ಧ ಇನ್ಮೇಲೆ ಬೃಹತ್ ಸಮರ. ನಕ್ಷೆ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿದವರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಅನಧಿಕೃತ ಕಟ್ಟಡ ಕಟ್ಟಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಅನಧಿಕೃತ ಕಟ್ಟಡಗಳ ತೆರವಿಗೆ ಸೂಚಿಸಿದ ಬಿಬಿಎಂಪಿ ಕಮಿಷನರ್. ಅಕ್ರಮ ಕಟ್ಟಡಗಳಿಗೆ ಕರೆಂಟ್ ಕಟ್ ಮಾಡುವಂತೆ ಖಡಕ್ ಸೂಚನೆ. ಸೊ ಅಕ್ರಮ ನಕ್ಷೆ ಮಾಡದೆ ಕಟ್ಟಡವನ್ನು ಕಟ್ಟಿದ್ರೆ ಬೈಯಪ್ಪ ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೆ, ಬಿಬಿಎಂಪಿ ಅನುಮತಿಯನ್ನು ಕೂಡ ಪಡೆಯದೆ ಏನಾದರೂ ಕಟ್ಟಿದರೆ ಆ ತರಹದ ಕಟ್ಟಡಗಳನ್ನು ಡೆಮಾಲಿಷ್ ಮಾಡುವುದಾಗಿಯೂ ಕೂಡ ಈಗ ಸರ್ಕಾರ ಖಡಕ್ ಆದೇಶವನ್ನು ಹೊರಡಿಸಿರುವಂತಹದ್ದು. ಸೊ ಈ ಆದೇಶ ನಿಜಕ್ಕೂ ಕೂಡ ಅಕ್ರಮ ಕಟ್ಟಡದ ಮಾಲೀಕರಿಗೆ ಒಂದು ರೀತಿಯ ಆಘಾತದ ಮೇಲೊಂದು ಆಘಾತ ತಂದೊಡ್ಡುವ ಸಾಧ್ಯತೆಗಳಿದ್ದಾವೆ. ಸೊ ಅನಧಿಕೃತ ಕಟ್ಟಡ ಕಟ್ಟಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆದೇಶವನ್ನು ಹೊರಡಿಸಲಾಗಿದ್ದು, ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಅನಧಿಕೃತ ಕಟ್ಟಡಗಳ ತೆರವಿಗೆ ಸೂಚಿಸಿದ ಬಿಬಿಎಂಪಿಯ ಕಮಿಷನರ್ ಅಕ್ರಮ ಕಟ್ಟಡಗಳಿಗೆ ಕರೆಂಟ್ ಕಟ್ ಕೂಡ ಮಾಡುವಂತೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಇನ್ಮೇಲೆ ಬೆಂಗಳೂರಿನ ಅಕ್ರಮ ಕಟ್ಟಡಗಳಿಗೆ ಕತ್ತಲೆ ಭಾಗ್ಯ ಫಿಕ್ಸು, ವಿದ್ಯುತ್ತನ್ನು ಕಟ್ ಮಾಡಲಾಗುತ್ತೆ. ಸೊ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾದ ಬಿಬಿಎಂಪಿ. ಸೆಲ್ಫಿ ನೆಪದಲ್ಲಿ ನದಿಯ ತಟದಲ್ಲಿ ಗಂಡನನ್ನ ನಿಲ್ಲಿಸಿ ಸೆಲ್ಫಿ ತಗೋತೀನಿ ಅಂತ ಹೇಳಿ ಗಂಡನನ್ನ ನೂಕು ಹಾಕಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿವಾಹ ವಿಚ್ಛೇದನಕ್ಕೆ ಮುಂದಾದ ತಾತಪ್ಪ ಗದ್ದೆಮ್ಮ ದಂಪತಿ, ಪತ್ನಿಯಿಂದ ವಿಚ್ಛೇದನ ಪಡೆಯಲು ಮುಂದಾದ ಪತಿ ತಾತಪ್ಪ, ಸ್ವಯಂ ವಿವಾಹ ವಿಚ್ಛೇದನ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ ಪತ್ನಿ ಗದ್ದೆಮ್ಮ, ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ, ಬಾಂಡ್ಗೆ ಸಹಿ ಹಾಕಲಾಗಿದೆ. ಘಟನೆ ಬಳಿಕ ಒಟ್ಟಿಗೆ ಇರುವುದು ಬೇಡ ಅಂತ ದಂಪತಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ತಾತಪ್ಪ ಮತ್ತು ಗದ್ದೆಮ್ಮ ಕುಟುಂಬಸ್ಥರ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಬರ್ತಾ ಇದೆ. ಆದರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹಿಂದೇಟು. ಸೆಲ್ಫಿ ನೆಪದಲ್ಲಿ ನದಿಗೆ ಗಂಡನ ತಳ್ಳಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹ ವಿಚ್ಛೇದನಕ್ಕೂ ಕೂಡ ಈ ದಂಪತಿಗಳು ಮುಂದಾಗಿರುವಂತಹದ್ದು. ಪತ್ನಿಯಿಂದ ವಿಚ್ಛೇದನ ಪಡೆಯಲು ಮುಂದಾದ ಪತಿ ತಾತಪ್ಪ, ಮೊನ್ನೆಯಷ್ಟೇ ಈ ಪ್ರಕರಣ ನಡೆಯಿತು. ಸೊ ಗಂಡ ಹೆಂಡತಿ ಬೈಕಲ್ಲಿ ಬರ್ತಾ ಇರ್ತಾರೆ, ಸೆಲ್ಫಿ ತಗೋಬೇಕು ಅಂತ ಹೇಳಿ ಹೆಂಡತಿ ಹೇಳಿದಾಗ ಗಾಡಿ ನಿಲ್ಲಿಸ್ಬಿಟ್ಟು ಗಂಡ ನದಿ ಪಕ್ಕದಲ್ಲೇ ನಿಂತ್ಕೋತಾರೆ. ಸೆಲ್ಫಿ ತಗೋತೀನಿ ಅಂತ ಹೇಳಿದ ಪತ್ನಿ ಆತನನ್ನು ನೂಕು ಹಾಕಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ಲು ಎನ್ನುವಂಥ ಆರೋಪ ಸ್ವತಃ ಗಂಡನೇ ಮಾಡಿದ್ರು. ನನ್ನ ಪತ್ನಿಯನ್ನ ಬಿಡಬೇಡಿ, ಆಕೆ ನನ್ನನ್ನು ನೂಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಸೊ ಆ ದಂಪತಿ ಇನ್ನು ಮುಂದೆ ಒಟ್ಟಾಗಿ ಜೀವನ ಮಾಡೋದು ಸರಿಯಲ್ಲ. ಗಂಡನಿಗೆ ಪತ್ನಿಯ ಮೇಲೆ ಸಂದೇಹ, ಪತ್ನಿಗೆ ಗಂಡನ ಮೇಲೆ ಸಂದೇಹ, ಎಲ್ಲಿ ನನ್ನ ಹೆಂಡತಿಯೇ ನನ್ನನ್ನು ಕೊಂದು ಹಾಕ್ಬಿಡ್ತಾಳೋ ಅನ್ನೋ ಸಂದೇಹದೊಂದಿಗೆ ಜೀವನ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಇದೆ. ಸೊ ಹಾಗಾಗಿ ವಿಚ್ಛೇದನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ವಿಚ್ಛೇದನೆಯನ್ನು ಪಡೆಯುತ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಪತ್ನಿಯಿಂದ ವಿಚ್ಛೇದನ ಪಡೆಯಲು ಮುಂದಾದಂಥ ಪತಿ ತಾತಪ್ಪ, ಸ್ವಯಂ ವಿವಾಹ ವಿಚ್ಛೇದನ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ ಪತ್ನಿ ಗದ್ದೆಮ್ಮ, ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆಗೆ ಸಹಿ ಹಾಕಲಾಗಿದೆ. ಘಟನೆ ಬಳಿಕ ಒಟ್ಟಿಗೆ ಇರುವುದು ಬೇಡ ಅಂತ ದಂಪತಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ತಾತಪ್ಪ ಮತ್ತು ಗದ್ದೆಮ್ಮ ಕುಟುಂಬಸ್ಥರ ನಡುವೆ ಆರೋಪ ಪ್ರತ್ಯಾರೋಪಗಳಿತ್ತು. ಆದರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕಲಾಗಿದೆ.
ಚಂದನವನದ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ಇನ್ನು ನೆನಪು ಮಾತ್ರ. ಬಿ ಸರೋಜಾ ದೇವಿ ಅವರು ತಮ್ಮ ಹುಟ್ಟೂರು ಚನ್ನಪಟ್ಟಣದ ದಶಾವರದ ಮಣ್ಣಲ್ಲಿ ಮಣ್ಣಾದರು. ಇಂದು ಮಧ್ಯಾಹ್ನ ಸಕಲ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಾ ದೇವಿ ಅವರ ಅಂತ್ಯಕ್ರಿಯೆ ನೆರವೇರಿತು. ದಶಾವರದಲ್ಲಿ ಅವರ ತಾಯಿಯ ಸಮಾಧಿ ಪಕ್ಕವೇ ಅಂತ್ಯ ಸಂಸ್ಕಾರ ನಡೆದಿದೆ. ಸರೋಜಾ ದೇವಿ ಅವರ ಪುತ್ರ ಗೌತಮ್ ಅವರು ಅಂತಿಮ ವಿಧಿ ವಿಧಾನಗಳನ್ನು ಪೂರೈಸಿದ್ರು. ಇದಕ್ಕೂ ಮುನ್ನ ಪೊಲೀಸರು ಕುಶಾಲ ತೋಪು ಸಿಡಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸರೋಜಾ ದೇವಿ ಅವರ ಕುಟುಂಬಸ್ಥರು, ಚಿತ್ರರಂಗದ ಗಣ್ಯರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮೆರವಣಿಗೆ ಮೂಲಕ ತರಲಾಯಿತು. ಬಳಿಕ ಪಲ್ಲಕ್ಕಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ತಂದು ಅಂತ್ಯ ಸಂಸ್ಕಾರ ಮಾಡಲಾಯಿತು. 1955ರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದ ಸರೋಜಾ ದೇವಿ ಅವರು ಅಭಿನಯದ ಮೊದಲ ಚಿತ್ರವೇ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗಿತ್ತು. 1955ರಲ್ಲಿ ಸರೋಜಾ ದೇವಿ ಶ್ರೀರಾಮ ಪೂಜೆ ಎಂಬ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಭಾರತೀಯ ಚಿತ್ರರಂಗದಲ್ಲಿ ಮಿಂಚಿದ್ದ ಸರೋಜಾ ದೇವಿ ಅವರು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ನಟಿಸಿ ಸೈ ಅನ್ನಿಸಿಕೊಂಡಿದ್ದ ನಟಿಯಾಗಿದ್ದರು. ಇದಾಗಿತ್ತು ಈ ದಿನದ ಹಾಯ್ ಬೆಂಗಳೂರು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.